ಧನುರ್ರಾಶಿ ಕುಟುಂಬದವರ ಸಂತೋಷಕ್ಕೋಸ್ಕರವಾಗಿ ನೀವೊಂದಷ್ಟು ತ್ಯಾಗವನ್ನು ಮಾಡಬೇಕಾದಂಥದ್ದು. ಅದು ಸಮಯವೋ, ಆಹಾರವೋ, ವಸ್ತುವೋ, ಇನ್ಯಾವುದೋ ಒಂದು ಆಸೆ ಪಟ್ಟಂಥದ್ದನ್ನು ತ್ಯಾಗ ಮಾಡಬೇಕಾದಂಥದ್ದು. ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ಮಾಡಬೇಡಿ. ನನ್ನ ಹಣೆ ಬರವೇ ಇಷ್ಟು ಅಥವಾ ನಾನು ಪಡ್ಕೊಂಬಂದಿದ್ದೆ ಇಷ್ಟು ಅನ್ನುವಂತಹ ಬೇಸರದಿಂದ ಯಾವುದೋ ಒಂದು ಕೆಟ್ಟ ನಿರ್ಧಾರವನ್ನು ಮಾಡಲಿಕ್ಕೆ ಹೋಗಬೇಡಿ ಎನ್ನುವಂಥದ್ದು. ನಿಮ್ಮ ಕಾರ್ಯವೈಖರಿಯ ಗುಟ್ಟೇನಿದೆ ಅದನ್ನು ಯಾರ ಜೊತೆಯಲ್ಲೂ ಕೂಡ ಹಂಚಿಕೊಳ್ಳಬೇಡಿ. ಅದು ನಿಮಗೆ ಅನನುಕೂಲವಾಗುತ್ತೆ ಹೊರತು ಅನುಕೂಲಕ್ಕೆ ದಾರಿಯಲ್ಲ. ಒತ್ತಡದ ಕೆಲಸಗಳಿಂದ ಮನೆಯಲ್ಲಿ ನಿಮಗೆ ಆಯಾಸ ಇದ್ದರೂ ಕೂಡ ನಿಮಗೋಸ್ಕರ ನಿಮ್ಮದೇ ಆದಂತಹ ಸಮಯವನ್ನು ಮೀಸಲಾಗಿಟ್ಕೊಳ್ಳಿ. ಆ ಸಮಯ ಕೇವಲ ನಿಮ್ಮ ಅನುಕೂಲಕ್ಕೆ, ನಿಮ್ಮ ವೈಯಕ್ತಿಕವಾದಂತಹ ಕೆಲವು ವಿಚಾರಕ್ಕೆ ಅನ್ನುವಂಥದ್ದು. ಸ್ನೇಹಿತರ ಕೆಲವು ವಿಚಾರಗಳು, ಸ್ವಭಾವಗಳನ್ನು ನೀವು ಕೇಳಿ ನೋವನ್ನು ಅನುಭವಿಸ್ತೀರಿ. ತುಂಬ ವಿಶ್ರಾಂತಿಯ ಅಗತ್ಯತೆ ಇರುವ ಹಾಗೆ ಕಾಣುವಂಥದ್ದು. ಏಕಾಕ್ಷರ ಮಾಯಾಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಮಕರ ರಾಶಿ ವ್ಯಾಪಾರಸ್ಥರಿಗೆ ಶುಭ ಮತ್ತು ಲಾಭ ಎರಡೂ ಇರುವಂಥದ್ದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ. ನಾನು ಕಷ್ಟಪಟ್ಟಿದ್ದೀನಿ, ಅದಕ್ಕೆ ಸರಿಯಾದಂತಹ ಒಂದು ಫಲ ನನಗೆ ಬೇಕು ಅಂತ ಹೇಳಿ ನೀವು ಆಗ್ರಹಪೂರ್ವಕವಾಗಿ ಅದನ್ನು ಪಡ್ಕೊಳ್ತಕ್ಕಂತಹ ಸಂದರ್ಭ ಅಂತ ಹೇಳಬೇಕು. ಅಗತ್ಯ ಬಿದ್ದರೆ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿ. ಈ ರಾಶಿಯವರು ಎಲ್ಲ ದಾಖಲೆ ಪತ್ರಗಳನ್ನು ಬಹಳ ವಿಶೇಷವಾಗಿ, ಬಹಳ ಜಾಗ್ರತೆಯಿಂದ ಕಾಪಾಡಿಕೊಳ್ಬೇಕಾದಂಥದ್ದು. ಕಡಿಮೆಯ ಸಮಯದಲ್ಲಿ ಹೆಚ್ಚಿನ ಗುಣಮಟ್ಟದ ಕೆಲಸವನ್ನು ಮಾಡಿ ನೀವು ಯೋಗ್ಯರು, ಸಮರ್ಥರು, ಶಕ್ತಿವಂತರು ಅಂತ ಹೇಳಿ ಕರೆಸ್ಕೊಳ್ತಕ್ಕಂತಹ ಒಂದು ಸಂದರ್ಭ ಒದಗಿ ಬರಬಹುದು. ಅದಕ್ಕೆ ನೀವು ಭಾಜನರಾಗ್ತೀರಿ. ಅಂತಹ ಗೌರವ ನಿಮಗೆ ಬಹಳ ವಿಶೇಷವಾದಂಥದ್ದು. ಪರಂಜ್ಯೋತಿ ಕೋಶಾಂಬ ಎಂಬತಕ್ಕಂತಹ ದೇವಿಯ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ ಕುಟುಂಬ ಸದಸ್ಯರ ಸಹಕಾರ ನಿಮಗೆ ತುಂಬ ಅಗತ್ಯ ಇರುತ್ತೆ. ಹಾಗಾಗಿ ಅವರ ಪ್ರೀತಿ ವಿಶ್ವಾಸವನ್ನು ಇಟ್ಕೊಳ್ಬೇಕಾದಂಥದ್ದು. ಬೇರೆಯವರ ಕೆಲಸದಲ್ಲಿ ಯಾವುದೇ ಕಾರಣಕ್ಕೂ ತಪ್ಪನ್ನು ಹುಡುಕಬೇಡಿ. ಬೇರೆಯವರ ತಪ್ಪನ್ನು ಮಾಡಲಿ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ನೀವು ಆ ತಪ್ಪನ್ನು ಹುಡುಕೋಕ್ಕಿಂತ ಅವರಿಗೆ ಸರಿಯಾದಂತಹ ಸೂಕ್ತವಾದಂತಹ ರೀತಿಯಲ್ಲಿ ಒಳ್ಳೆಯದಾಗಿ ಇರುವಂತೆ, ಪರಿವರ್ತನೆ ಆಗುವಂತೆ ಸಹಕರಿಸಿ ಅನ್ನುವಂಥದ್ದು. ಮಾನಸಿಕವಾದಂತಹ ಬೇಸರ ನಿಮ್ಮ ಮನಸ್ಸಿನಲ್ಲಿ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋ ಹಾಗೆ ಮಾಡ್ತಕ್ಕಂಥದ್ದಾಗತ್ತೆ. ತುಂಬ ಅನಗತ್ಯವಾದಂತಹ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ. ಇದರಿಂದ ಪ್ರಯೋಜನ ಏನೂ ಇರೋದಿಲ್ಲ. ಜಗಳ ಮಾಡಿ ನಿಷ್ಠುರ ಆಗಿದ್ದೇ ಲಾಭ ಅನ್ನುವ ರೀತಿಯಲ್ಲಾಗುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ದಾಂಪತ್ಯದಲ್ಲಿ ಕಲಹ ಆಗ್ತಕ್ಕಂಥದ್ದು. ಕೆಲವು ನಿರ್ಧಾರಗಳಿಂದ ಬೇರೆ ಬೇರೆ ರೀತಿಗಳಲ್ಲಿ ದೋಷಗಳು ಉಂಟಾಗ್ತಕ್ಕಂಥದ್ದು. ಹಾಗಾಗಿ ತೀರ್ಮಾನ ಮಾಡುವಾಗ ಯಾವುದೇ ವಿಷಯ ಇರಲಿ 10 ಬಾರಿ ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡಿ. ಮಹಾದಹರ ಅಂತಕ್ಕಂತಹ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಮಾಧ್ಯಮದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವ್ರಿಗೆ ಶುಭವಾದಂತಹ ದಿವಸ. ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಮಾಡಿಕೊಂಡು ಆರೋಗ್ಯದಿಂದ ಸರಿಯಾಗಿ ನೀವು ನಿಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡೋಕ್ಕಾಗ್ದಲೇ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಅದು ಸುಧಾರಣೆ ಆಗುತ್ತೆ. ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಬಹುದು ಅನ್ನುವಷ್ಟರ ಮಟ್ಟಿಗೆ ಬದಲಾಗುತ್ತೆ. ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಶುಭ ಸೂಚನೆಗಳು ಕಾಣುವಂಥದ್ದು. ಕೌಟುಂಬಿಕವಾಗಿ ಉತ್ತಮವಾದಂತಹ ವಾತಾವರಣ ಇರುತ್ತೆ. ಕುಟುಂಬದಲ್ಲಿ ಕೈಗೊಂಡಂತಹ ಯಾವ ವ್ಯವಹಾರ ಇದೆ ಅದನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಚಿಂತನೆಯನ್ನು ನಡೆಸ್ತೀರಿ. ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ದು. ತಂದೆಯವರಿಗೆ ಹೃದಯ ಸಂಬಂಧವಾದಂತಹ ಸಮಸ್ಯೆಗಳಾಗಿ ನೀವು ಆತಂಕ ಪಡಬೇಕಾದಂಥದ್ದಿದೆ. ತಾತ್ಸಾರವನ್ನು ಮಾಡಬೇಡಿ. ಭಗವತಿಯನ್ನು ವಿಶೇಷವಾಗಿ ಉಪಾಸನೆ ಮಾಡಿ, ಪ್ರಾರ್ಥನೆ ಮಾಡಿ. ಶುಭವಾಗಿ.